ಬೀದರ್ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು, ಜೊತೆಗೆ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಮಾಂಜರ ನದಿಯ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಯಾಕಂತಂದ್ರೆ ಈಗಾಗಲೇ ಮಹಾರಾಷ್ಟ್ರದ ದನೇಗಾಂವ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದಾರೆ. ಜೊತೆಗೆ ಬೀದರ್ ಜೀವನಾಡಿಯಾಗಿರುವಂತಹ ಕಾರಂಜಾ ಜಲಾಶಯದಿಂದಲೂ ಕೂಡ ಸಾಕಷ್ಟು ನೀರು ಬಿಡ್ತಾ ಇದ್ದಾರೆ. ಹೀಗಾಗಿ ಬೀದರ್ನ ಮಾಂಜರ ನದಿ ಏನಿದೆ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರಿಗೂ ಕೂಡ ಪ್ರವಾಹ ಭೀತಿ ಶುರುವಾಗಿರುವಂತದ್ದು. ಸದ್ಯ ನಾನು ಬೀದರ್ ತಾಲೂಕಿನ ಕೌಟಬಿ ಬ್ರಿಡ್ಜ್ ನ ಮೇಲ್ಸೇತುವೆಯಲ್ಲಿ ಇದ್ದೀನಿ. ಸದ್ಯ ನೀವು ದೃಶ್ಯಗಳು ಗಮನಿಸ್ತಾ ಇರಬಹುದು. ಏನು ಮಾಂಜರ ನದಿ ಯಾವ ರೀತಿ ಅಪಾಯ ಮಟ್ಟ ಮೀರಿ ಹರಿತಾ ಇರೋ ಅನ್ನುವಂಥ ದೃಶ್ಯಗಳು ನೀವು ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಮಾಂಜರ ನದಿಗೆ ಕಾರಂಜಾ ಜಲಾಶಯದಿಂದ 7,000 ಕ್ಯೂಸೆಕ್ಸ್ ಹಾಗೂ ಮಹಾರಾಷ್ಟ್ರದ ದನೇಗಾಂವ್ ಡ್ಯಾಮ್ ಹಾಗೂ ಚುಡ್ಕಿ ನಾಲಾದಿಂದಲೂ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಮಾಂಜರ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಹೀಗಾಗಿ ನದಿ ಪಾತ್ರದ ಅಂದ್ರೆ ನದಿ ಪಕ್ಕದಲ್ಲಿರುವಂತಹ ರೈತರ ಜಮೀನುಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ರೈತರ ಬೆಳೆಗಳು ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಎನ್ನುವಂತ ಮಾತನ್ನು ಕೂಡ ರೈತರು ಹಾಕ್ತಾ ಇರುವಂತದ್ದು. ಈಗ ನೀವು ದೃಶ್ಯಗಳು ಗಮನಿಸ್ತಾ ಇರಬಹುದು. ಯಾಕೆ ಏನಂತಂದ್ರೆ ಈಗಾಗಲೇ ನದಿ ಪಾತ್ರದ ಪಕ್ಕದಲ್ಲಿದ್ದಂತ ಏನು ಜಮೀನುಗಳದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ನೀವು ದೃಶ್ಯಗಳು ಗಮನಿಸ್ತಾ ಇರಬಹುದು. ಏನು ಕಬ್ಬು ಬೆಳೆ ಆಳತ್ತರದ ಕಬ್ಬು ಬೆಳೆ ಇತ್ತು, ಕಬ್ಬು ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿ ಹೋಗಿದೆ. ಹೀಗಾಗಿ ರೈತರು ಕೂಡ ಕಂಗಾಲಾಗಿರುವಂತದ್ದು. ಏನೋ ಸದ್ಯ ಔರಾದ ಆಗಿರುವುದು, ಹುಲ್ಸೂರು ಮತ್ತು ಬಾಲ್ಕಿ ಭಾಗದಲ್ಲೂ ಕೂಡ ಸಾಕಷ್ಟು ಮಾಂಜರ ನದಿ ಹರಿದು ಬರುತ್ತೆ. ಹೀಗಾಗಿ ಹರಿದು ಬರೋ ನದಿ ಪಾತ್ರದ ಅಂದ್ರೆ ನದಿ ಮಾಂಜರ ನದಿ ಏನಿದೆ ನದಿ ಸುತ್ತಲಿರುವಂತ ಅಕ್ಕಪಕ್ಕದಲ್ಲಿರುವಂತಹ ರೈತರ ಜಮೀನುಗಳು ಸಂಪೂರ್ಣ ನೀರಲ್ಲಿ ಮುಳುಗಡೆ ಆಗಿದೆ. ಬೆಳೆ ಕೂಡ ಹಾಳಾಗಿರುವಂತದ್ದು. ಹೀಗಾಗಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತಹ ಮಾಂಜರ ನದಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಾಗೂ ರೈತರ ಜಮೀನುಗಳಿಂದ ಅವ್ರಿಗೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ನದಿ ಪಾತ್ರದ ಅಂದ್ರೆ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತಹ ನದಿ ಪಕ್ಕದಲ್ಲಿ ಯಾರು ಕೂಡ ಹೋಗಬಾರ್ದು ಎನ್ನುವಂತ ಮಾತನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಅಷ್ಟೇ ಅಲ್ಲದೆ ಏನು ಅಪಾಯ ಮಟ್ಟ ಮೀರಿ ಹರಿತಾ ಇರುವ ನದಿಯನ್ನು ಮಾಂಜರ ನದಿ ಏನಿದೆ ಹಲವು ಸೇತುವೆಗಳು ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತದ್ದು, ಸಂಪರ್ಕ ಕೂಡ ಕಡಿತಗೊಂಡಿತ್ತು. ಹೀಗಾಗಿ ಸಾಕಷ್ಟು ಅವಾಂತರಗಳು ಮಾಂಜರ ನದಿಯಿಂದ ಸೃಷ್ಟಿಯಾಗಿರುವಂತದ್ದು. ಹೀಗಾಗಿ ಜಿಲ್ಲಾಡಳಿತ ಕೂಡ ಏನು ಮಾಂಜರ ನದಿ ತೀರದ ಪಕ್ಕದ ಜಮೀನುಗಳು ಹಾಗೂ ಗ್ರಾಮಸ್ಥರಿಗೂ ಕೂಡ ಸೂಚನೆಯನ್ನ ನೀಡಿರುವಂತದ್ದು. ಯಾವುದೇ ಕಾರಣಕ್ಕೂ ನದಿ ತೀರದ ಪಕ್ಕದಲ್ಲಿ ತೆರಳದಂತೆ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.